ಆ್ಯಕ್ಚುಲಿ ಇವತ್ತಿನ ಪ್ರೋಮೋ ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ತುಂಬ ಮೀನಿಂಗ್ಫುಲ್ ಆಗಿತ್ತು ಈ ಪ್ರೋಮೋ ನೋಡಿದಾಗ. ಬಿಕಾಸ್ ರಕ್ಷಿತಾ ಅಂತಾರೆ ನಮಗೂ ಇಷ್ಟನೇ, ಅವಳು ಆಡೋದು ಅವಳು ಮಾತಾಡೋದು ಎಲ್ಲ ನಮಗೆಲ್ಲ ಇಷ್ಟ ಆಗುತ್ತೆ ಆ್ಯಂಡ್ ನಾವು ಕೂಡ ಸಪೋರ್ಟ್ ಮಾಡ್ತೀವಿ. ಬಟ್ ಹೆಂಗೆ ಅಂತಂದರೆ ಗಿಲ್ಲಿ ಮತ್ತು ರಘು ಅವ್ರ ಜೊತೆ ಯಾರಾದರೂ ಮಾತಾಡಿದ್ರೆ ರಕ್ಷಿತಂಗೆ ಆಗಲ್ಲ. ಈಗ ಯಾರಿಗೂ ರಕ್ಷಿತನ ಜೊತೆನೇ ಮಾತಾಡ್ಕೊಂಡಿರ್ತಾರೆ, ಮನೇಲಿ ತುಂಬ ಜನ ಇರ್ತಾರೆ, ಅವ್ರ ಜೊತೆ ಮಿಂಗಲ್ ಆಗಲೇಬೇಕು ತಾನೆ. ಇಲ್ಲ ಅಂತಾನೆ ಯಾವುದೋ ಒಂದು ಕಳಪೆ ಕೊಟ್ಟಿರ್ತಾರೆ, ಇಲ್ಲ ಅಂದರೆ ನಾಮಿನೇಟ್ ಮಾಡಿ ಕಳಿಸಿರ್ತಾರೆ ಅಷ್ಟೇ. ಆ್ಯಂಡ್ ಅವಳು ಮೊನ್ನೆ ಬೀನ್ ಬ್ಯಾಗ್ನ 2 ಬೀನ್ ಬ್ಯಾಗ್ ಇತ್ತು, ಅದನ್ನು ಎತ್ಕೊಂಡೋಗಿ ಆ ಕಡೆ ಬಿಸಾಕ್ತಾಳೆ. ಮೇ ಬಿ ಅದನ್ನು ಪ್ರೋಮೋ ತೋರಿಸ್ತಾರೆ ಅಂತ ಅನಿಸುತ್ತೆ ಬಿಗ್ ಬಾಸ್ ಅವ್ರು, ನನಗೆ ಗೊತ್ತಿಲ್ಲ. ಆವಾಗ ಗಿಲ್ಲಿ ಮತ್ತು ರಘು ಅವ್ರ ಜೊತೆ ಯಾರೂ ಇರಬಾರ್ದು. ಸುದೀಪ್ ಸರ್ ಒಂದು ಕರೆಕ್ಟಾಗಿರೋ ಕ್ವಶನ್ ಕೇಳ್ತಾರೆ, ಗಿಲ್ಲಿ ರಘು ರಕ್ಷಿತಾ ಯಾರು ಗೆಲ್ಲಬೇಕು ಫಸ್ಟು ಅಂದಾಗ ರಕ್ಷಿತಾ ನಾನೇ ಅಂತಲೇ ಹೇಳ್ತಾಳೆ. ಸೊ ಅವಾಗ ಸುದೀಪ್ ಸರ್ ಚಪ್ಪಾಳೆ ತೊಡ್ತಾರೆ, ಇಲ್ಲೇ ಗೊತ್ತಾಗುತ್ತಲ್ಲ ಏನು ಅನ್ನೋದು ಅಂತ. ಆ್ಯಂಡ್ ನಾನು ಅಷ್ಟೇ, ಇವಾಗ ರಘುವ್ರ ಫ್ಯಾನ್ಸ್ಗಾಗಲಿ ಅಥವಾ ಗಿಲ್ಲಿಯವ್ರ ಫ್ಯಾನ್ಸ್ಗಾಗಲಿ, ಇವಾಗ ನಿಮ್ಗೆ ಯಾರಾದರೂ ನಿಮ್ಗೆ ಇಷ್ಟ ಆಗಿದ್ದಾರಾ 99 ವೋಟ್ಸ್ ಪಕ್ಕ ಅವ್ರಿಗೆ ಹಾಕಿ, ಅವ್ರ ಜೊತೆ ಚೆನ್ನಾಗಿದ್ದಾರೆ ಇವ್ರ ಜೊತೆ ಚೆನ್ನಾಗಿದ್ದಾರೆ ಅಂತ ನಿಮ್ಮ ಮೈಂಡ್ನ ಡೈವರ್ಟ್ ಮಾಡಿಕೊಂಡು ವೋಟ್ಗಳನ್ನ ಸಪ್ರೇಟ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಎಲ್ಲರೂ ಅಷ್ಟೇ, ಆ ಮನೇಲಿರೋದು ಪ್ರತಿಯೊಬ್ಬರಿಗೂ ನಾನೇ ಗೆಲ್ಲಬೇಕು ಅಂತ ಇಷ್ಟ ಇರುತ್ತೋ ಹೊರತು ಬೇರೆ ಯಾರೋ ಗೆಲ್ಲಬೇಕು ಅನ್ನೋದು ಏನೂ ಇರಲ್ಲ. ಸೊ ಆ ಸಂಬಂಧಗಳನ್ನ ಅಲ್ಲಲ್ಲೇ ಮೇಂಟೈನ್ ಮಾಡ್ತಾರೆ ಅಷ್ಟೇ. ಅದು ಬಿಟ್ಟರೆ ಗೆಲ್ಲಬೇಕು ಅಂತ ಬಂದರೆ ಯಾರೂ ಕೂಡ ಬಿಟ್ಕೊಡಲ್ಲ, ಎಲ್ಲರೂ ಕೂಡ ನಾನೇ ಗೆಲ್ಲಬೇಕು ಅಂತಾರೆ ನಿಂತ್ಕೊಳ್ಳೋದು. ಸೊ ನಿಮ್ಗೆ ಏನಂತ ಅನಿಸುತ್ತೆ ಈ ಪ್ರೋಮೋ ನೋಡಿ ಕಾಮೆಂಟ್ ಮಾಡಿ.